ಪುರಸಭೆ ಅವರ ನಿರ್ಲಕ್ಷ್ಯದಿಂದ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅವರ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಬಾಗೇಪಲ್ಲಿ ದುರಂತ ಅಂತ ಹೇಳಿಕ್ಕೆ ಬಯಸ್ತೇನೆ. ಸಾಕಷ್ಟು ಜಲಮೂಲಗಳೇನಿದಾವೆಲ್ಲ ಅದನ್ನ ಕೆಡಿಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ. ಸುಮಾರು ದಿನಗಳಿಂದ ಕೂಡ ಇಲ್ಲಿ ಬಾಗೇಪಲ್ಲಿಯಿಂದ ರಾಮಸಂಪಲ್ಲಿ ಮೂಲಕ ಗೂಳೂರ್ಗೆ ಏನು ರಸ್ತೆ ಹೋಗ್ತಾ ಇದೆ, ಈ ರೆಡ್ಡಿಕೆರೆ ಬಳಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಸಾರ್ವಜನಿಕರು ದೂರುಗಳು ಹೇಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರತಕ್ಕಂತ ನಿರ್ಲಕ್ಷ್ಯ ತೋರದೇ ಇರುವಂತ ಅಧಿಕಾರಿಗಳನ್ನ ಅವ್ರ ಗಮನಕ್ಕೆ ತಗೊಂಬರ್ಬೇಕು ಅಂತ ಹೇಳಿ ಅವ್ರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಇವತ್ತು ದಾತ್ರಿ ಸೇವಾ ಟ್ರಸ್ಟ್ ಮತ್ತೆ ಗ್ರೀನ್ ಇಂಡಿಯಾ ಫೋರಂ ಅವರು ಕೈಗೊಂಡಿದ್ದಾರೆ. ಇದನ್ನು ನೋಡ್ಲಿಕ್ಕೆ ಅಂತ ಬಂದೆ. ನೋಡ್ತಾ ಇದ್ರೆ ತುಂಬಾ ಬೇಸರ ಆಗತ್ತೆ. ಇಷ್ಟಕ್ಕೂ ಜನ ಪ್ರಾಣ ತೆಗೆಯೋದಕ್ಕೆ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ನನಗೆ ಬೇಸರ ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಕೆರೆ ಕಟ್ಟೆಯ ಉದ್ದಕ್ಕೂ ಕೂಡ ನೋಡಿದಾಗ ತೆಂಗಿನ ಚಿಪ್ಪುಗಳು, ಮತ್ತೆ ಕೋಳಿ ತ್ಯಾಜ್ಯಗಳು, ಹೋಟೆಲ್ಗಳ ಗ್ಲಾಸುಗಳು ಎಲ್ಲ ತಗೊಂಬಂದು ಸುರಿದಿದ್ದಾರೆ. ಒಂದು ಕಡೆ ಕೆರೆ ಕಲುಷಿತಗೊಳಿಸೋದಲ್ಲದೆ ಪಕ್ಕದಲ್ಲಿ ರೋಡನ್ನು ಕೂಡ ಸೇರಿಸ್ಕೊಂಡು ಅಲ್ಲಿ ಅವರ ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ಹಾಕಿರೋದ್ರಿಂದ ಬರ್ತಕ್ಕಂಥ ವೆಹಿಕಲ್ಸ್ಗೆ ದಾರಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಎರಡು ಗಾಡಿಗಳು ಬಂದಾಗ ಯಾವ ಗಾಡಿಗೆ ಸೈಡ್ ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಅವ್ರ ಪಕ್ಕಕ್ಕೆ ಹೋದಾಗ ಅವರು ಆಕ್ಸಿಡೆಂಟ್ಸ್ ಆಗಿ ಸುಮಾರು ಇದುವರೆಗೆ ನನಗೆ ಗೊತ್ತಾಗ 30ಕ್ಕೂ ಮೇಲ್ಪಟ್ಟು ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಇವರ ಪ್ರಾಣಕ್ಕೆ ಬೆಲೆ ಇಲ್ಲದೆ ಇರತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಶೋಚನೀಯ. ಇದು ತಕ್ಷಣ ಇದನ್ನ ಸರಿಪಡಿಸಬೇಕು. ಕೆರೆ ಕಟ್ಟೆ ಉದ್ದಕ್ಕೂ ಕೂಡ ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಜನರ ಪ್ರಾಣವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು. ಈ ಒಂದು ಸಮಯದಲ್ಲಿ ತಾತ್ಕಾಲಿಕವಾಗಿ ಏನು ಕೆಲಸವನ್ನ ಪ್ರಾಣ ಉಳಿಸೋದಕ್ಕೆ ಮತ್ತೆ ರಸ್ತೆ ಕರೆಕ್ಟ್ ಆಗಿ ಕಾಣಿಸೋದ ಹಾಗೆ ದಾತ್ರಿ ಸೇವಾ ಟ್ರಸ್ಟ್ ಅವರು ಈ ಕ್ರಮವನ್ನು ಕೈಗೊಂಡಿದ್ದಾರೆ. JCB ಅನ್ನ ಇಟ್ಟು ಇವತ್ತು ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಸ್ವಲ್ಪ ಪಕ್ಕದಲ್ಲಿ ಕೂಡ ದಾರಿ ಇದೆ, ಅದ್ರಲ್ಲಿ ನಾವು ಕೂಡ ಸೈಡ್ ಕೊಟ್ಕೊಂಡು ಮುಂದಕ್ಕೆ ಹೋಗ್ಬೋದು ಅಂತಕ್ಕಂಥದ್ದನ್ನು ವೆಹಿಕಲ್ಸ್ ಅವ್ರಿಗೆ ಗೊತ್ತಾಗುವಂತ ಮಾಡ್ತಾ ಇದ್ದಾರೆ. ಇನ್ ಮುಂದೆನೂ ಕೂಡ ಇದೇ ತರ ನಿರ್ಲಕ್ಷ್ಯ ವಹಿಸದೆ ಏನು ಅಧಿಕಾರಿಗಳಿದ್ದಾರೆ ಅವರು ಗಮನ ಹರಿಸ್ಬೇಕು. ಇದೇ ತರ ಮುಂದುವರಿತಾ ಅಂತಂದ್ರೆ ನಾವು ಕೂಡ ತೀವ್ರವಾದಂತ ಕ್ರಮವನ್ನ ಕೈಗೊಳ್ಬೇಕಾಗ್ತದೆ. ಈ ಒಂದು ರಸ್ತೆ ತಡೆಯನ್ನ ಮಾಡಿ ಅಧಿಕಾರಿಗಳ ಗಮನವನ್ನ ತೆರೋದಕ್ಕೂ ಕೂಡ ನಾವು ಹಿಂದೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಈ ಗೂಳೂರು ರೋಡ್ ಏನಿದೆ ರಾಜ್ಯ ಹೆದ್ದಾರಿ, ಇಲ್ಲಿ ರಾಮಸಂಪಲ್ಲಿ ಕೆರೆ ಕಟ್ಟೆ ಬರುತ್ತೆ. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗಿ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಕೋಳಿ ಅಂಗಡಿಗಳು ಮತ್ತೆ ಈ ವ್ಯಾಜ್ಯನೆಲ್ಲ ತಂದ್ಬಿಟ್ಟು ಇಲ್ಲೇ ರಸ್ತೆ ಪಕ್ಕದಲ್ಲೇ ಸುರಿತಾರೆ. ವಾಸನೆ ಹಿಡ್ಕೊಂಡು ನಾಯಿಗಳೆಲ್ಲ ಬಂದು ರೋಡ್ ಗಡ್ಡ ಬರುತ್ತೆ. ಇದರಿಂದ ಅಪಘಾತಗಳು ತುಂಬಾ ಆಗಿದೆ. ಸುಮಾರು ಒಂದು 15ರಿಂದ 20 ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ. ಇದೇ ರೋಡಲ್ಲಿ ನಾನ್ ಬರ್ತಿರ್ಬೇಕಂದ್ರೆ ನನ್ನ ಕಾರ್ ಕೂಡ ಒಂದ್ ನಾಯಿ ಅಡ್ಡ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಯ್ತು. ಈ ತರ ಘಟನೆಗಳನ್ನ ನೋಡ್ಬಿಟ್ಟು ಈ ರಸ್ತೆನ ಯಾರು ಅಧಿಕಾರಿಗಳು ಸರಿಪಡಿಸಕ್ ಮುಂದೆ ಬಂದಿಲ್ಲ. ತಾತ್ಕಾಲಿಕವಾಗಿ ಗ್ರೀನ್ ಇಂಡಿಯಾ ಫೋರಂ ಮತ್ತೆ ದಾತ್ರಿ ಸೇವಾ ಟ್ರಸ್ಟ್ ಇಂದ ರೆಡಿ ಮಾಡಿದೀವಿ. ಈ ಮುಂದೆ ಮಾನ್ಯ ಶಾಸಕರು ಸಹ ಇದ್ರ ಬಗ್ಗೆ ಗಮನ ಹರಿಸಿ ಈ ರಸ್ತೆಯನ್ನು ಸರಿಪಡಿಸ್ಬೇಕಂತ ವಿನಂತಿ ಮಾಡ್ಕೊಂಡು